ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮಲ್ಲಿ ನೀರು ಕಡಿಮೆ ಸೇವನೆ ಮಾಡೋದ್ರಿಂದ ಈಗಿನ ಕಾಲದಲ್ಲಿ ಆಹಾರ ವಿಹಾರಗಳಿಂದ ನಮಗೆ ಈ ಯೂರಿನರಿ ಬ್ಲ್ಯಾಡರ್ ತೊಂದರೆ ಮತ್ತು ಈ ಕಿಡ್ನಿಯಲ್ಲಿ ತೊಂದರೆ ಇತ್ಯಾದಿಗಳಿಗೆ ದಿವ್ಯ ಔಷಧಿ ಅಂದರೆ ಈ ರಾನಪಾಳ ಅಂತಾರೆ. ಇದನ್ನು ಕಾಡು ಬಸಳೆ ಅಲ್ಲ, ಇದು ಬಸಳೆ, ಇದು ಬಸಳೆ ಸೊಪ್ಪು ಅಂತ. ಈ ಒಂದು ಸೊಪ್ಪು ನಾನಾ ರೀತಿಯ ತ್ಯಾಜ್ಯಗಳನ್ನು ಮಾಡಿಕೊಂಡು ಸೇವನೆ ಮಾಡಬಹುದು. ಪಕೋಡೆ ಅಂತೆ, ವಡೆ ಅಂತೆ, ಮತ್ತು ಮಸೊಪ್ಪು ಅಂತೆ, ಪಲ್ಯ ಅಂತೆ ಇತ್ಯಾದಿಗಳು. ಏನೇ ಆಗಲಿ, ಯಾವುದೋ ಮುಖಾಂತರ ಇದನ್ನು ಹೊಟ್ಟೆಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಈ ಸೊಪ್ಪಿಗೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟಲ್ ಇದೆ, ಪೇಯ್ನ್ ಕಿಲ್ಲರ್ಗೂ ಆಗುತ್ತಿದೆ. ಆದರೆ ಈ ಕಿಡ್ನಿಯಲ್ಲಿ ಮೂತ್ರಕೋಶಗಳಲ್ಲಿ ತೊಂದರೆಗಳಿದ್ದರೆ ಅಂಥದನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಸೊಪ್ಪಿಗಿದೆ ಸ್ನೇಹಿತರೆ. ಇದು ನಾವೇ ಮನೆ ಮುಂದೆ ಒಂದು ಕಡ್ಡಿ ಹಾಕ್ಕೊಂಡ್ರೆ ಸಾಕು, ಅದು ಬೆಳೀತದೆ. ಅದರಲ್ಲೂ ಈ ಸಾವಯವ ಅಂದರೆ ನಾವು ಯಾವುದೇ ರಾಸಾಯನಿಕ ಇಲ್ಲದೇ ಮನೆಯಲ್ಲಿ ಮನೆ ಮುಂದೆ ಪಾಟ್ಗಳೆಲ್ಲ ಹಾಕ್ಕೊಂಡು ಬೆಳೆಸಿ ಈ ಒಂದು ಸೊಪ್ಪನ್ನು ಈ ಥರ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ. ಇಂತಹ ಸೊಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಲಾಭಗಳಿದೆ. ವಿಟಮಿನ್ ಸಿ, ವಿಟಮಿನ್ ಎ, ಇ ಎಲ್ಲ ಇದರಲ್ಲಿ ಸಿಗ್ತದೆ. ಮತ್ತು ಇದರಲ್ಲಿ ವಿಟಮಿನ್ ಬಿನೂ ಸಹ ಸಿಗ್ತದೆ. ಇಂತಹ ರಸಾಯನವಿಲ್ಲಂಥ ಸೊಪ್ಪನ್ನು ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇದು ಆಗಾಗ ಸೇವನೆ ಮಾಡ್ತಾ ಬಂದರೆ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಇದೆ. ಕಣ್ಣಿಗೂ ಭಾರಿ ಒಳ್ಳೆಯದು ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.